ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಶುರುವಾಗುತ್ತಾ ಉದ್ಭವವಾಗುತ್ತಾ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಪೂರ್ತಿ ಆತಂಕಕ್ಕೆ ಇದು ಕಾರಣವಾಗಿರತಕ್ಕಂಥ ವಿಚಾರ. ಇದು ಆಹಾರ ಇಲಾಖೆ ಹೊರಡಿಸಿರುವ ಆದೇಶ ಒಂದು ಆತಂಕವನ್ನು ಕ್ರಿಯೇಟ್ ಮಾಡ್ತಾ ಇದೆ. ಏನೋ ಶಾರ್ಟೇಜ್ ಆಗಿಬಿಡುತ್ತೇನೋ, ಸಿಗಲ್ವೇನೋ, ಹಾಗಂತ ನಾವಿಲ್ಲಿ ಪ್ಯಾನಿಕ್ ಬೈಯಿಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ. ಪ್ಯಾನಿಕ್ ಗಾಬರಿ ಆಗಿಬಿಟ್ಟು ಹೋಗಿ ಕಾರ್ಗೆಲ್ಲ ತುಂಬಿಸ್ಕೊಂಬಿಡೋಣ, ಗಾಡಿ ತುಂಬಿಸ್ಕೊಂಬಿಡೋಣ, ಒಂದು ಕ್ಯಾನ್ ತೊಗೊಂಡು ಹೋಗ್ಬಿಡೋಣ, ಡ್ರಮ್ ತೊಗೊಂಡು ಹೋಗ್ಬಿಡೋಣ, ಅದಲ್ಲ. ಆಹಾರ ಇಲಾಖೆ ಹೊರಡಿಸಿರೋ ಆದೇಶದಲ್ಲಿ ಏನಿದೆ, ಪೆಟ್ರೋಲಿಯಂ ನಿಯಮ 2022 ಫಾಲೋ ಮಾಡಿ ಅಂತ ಹೇಳ್ತಾ ಇದೆ. ಅದು ಇಂಧನ ಮಾರಾಟಕ್ಕೆ ಸಂಬಂಧಪಟ್ಟಂಥ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮಾರಾಟ ನಿಗದಿ ಮಾಡಿರೋದು ರಾಜ್ಯ ಸರ್ಕಾರ. ಸೂಚಿಸಿದ ಪ್ರಮಾಣದಲ್ಲಿ ಮಾತ್ರ ಮಾರಾಟ ಮಾಡಬೇಕು. ಎಷ್ಟು ಹೇಳ್ತೀವೋ ಅಷ್ಟು ಮಾತ್ರ ಮಾರಾಟ ಮಾಡಬೇಕು. ಮನಸೋ ಇಚ್ಛೆ ಯಾರೋ ಎಷ್ಟೋ ಕೇಳಿದ ಹಣ ಕೊಡ್ತಾ ಇದ್ದಾನೆ, ನೀವು ಹಂಗೆ ಮಾರುವಂತಿಲ್ಲ. ಸೂಚನೆ ಇದು. ಜಾಗತಿಕ ಸನ್ನಿವೇಶದ ಹಿನ್ನೆಲೆಯಲ್ಲಿ ಮಾರ್ಗಸೂಚಿ ಪ್ರಕಟಿಸಿರುವುದು ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಇಂಧನದ ಕೊರತೆ ಆಗಬಾರದು ಅಂಥೇಳಿ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈ ಮಾರ್ಗಸೂಚಿ ಇದೆ. ಹೊಸ ಮಾರ್ಗಸೂಚಿ ಪಾಲಿಸಬೇಕು ಅಂಥೇಳಿ ರಾಜ್ಯದ ಎಲ್ಲ ಬಂಕ್ಗಳಿಗೆ ಸೂಚನೆ ಹೋಗಿದೆ. ಚಿಲ್ಲರೆ ಮಾರಾಟ ಮಾಡ್ತಕ್ಕಂಥ ಬಂಕ್ಗಳಿಗೆ ಈ ನಿಯಮ ಅನ್ವಯ ಆಗುತ್ತೆ, ಸಗಟು ಅಲ್ಲ. ನಿಯಮ ಮೀರಿದ್ರೆ ಕಾನೂನು ಸಂಕಟ ಫೇಸ್ ಮಾಡಬೇಕಾಗುತ್ತೆ ಆ ಬಂಕ್ಗಳು ಅಂಥೇಳಿ ಸರ್ಕಾರ ಎಚ್ಚರಿಸಿದೆ. ಮಾರ್ಗಸೂಚಿಯಲ್ಲಿ ಇರೋದೇನು ಹಾಗಾದರೆ, ವಾಹನಗಳ ಕಂಟೈನರ್ಗಳಿಗೆ ಗರಿಷ್ಠ ಮಿತಿ 200 ಲೀಟರ್ ಮಾತ್ರ ಹಾಕಬೇಕು. ಪೆಟ್ರೋಲ್ ಡೀಸೆಲ್ ಬಾಟಲ್ಗಳಿಗೆ, ಕ್ಯಾನ್ಗಳಿಗೆ ಹಾಕಬಾರ್ದು ನೀವು. ಅನಧಿಕೃತ ಕಂಟೈನರ್ಗಳಿಗೆ, ಯಾವುದು ಅಫಿಷಿಯಲ್ ಅಲ್ವೋ ಆ ಕಂಟೈನರ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕುವಂತಿಲ್ಲ. ಇಂಧನವನ್ನು ವಾಹನಗಳ ಟ್ಯಾಂಕ್ಗಳಿಗೆ ಮಾತ್ರ ತುಂಬಿಸ್ಬೇಕು. ಯಾರೋ ಪಾತ್ರೆ ತಂದ, ಲೋಟ ತಂದ, ಚೊಂಬು ತಂದ, ಬಾಟಲ್ ತಂದ, ಕ್ಯಾನ್ ತಂದ ಕೊಡುವಂತಿಲ್ಲ. ಚಿಲ್ಲರೆ ಮಾರಾಟದಲ್ಲಿ ಸಗಟು ವ್ಯಾಪಾರ ಮಾಡುವಂತಿಲ್ಲ. ಸಗಟು ವ್ಯಾಪಾರ ನಿಗದಿತ ಕಡೆಗಳಲ್ಲಿ ಮಾತ್ರ ಮಾಡಬೇಕು. ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗದಂತೆ ಇಂಧನ ಪೂರೈಕೆ ಇರಬೇಕು. ಡೀಸೆಲ್ ಕೃಷಿ ಚಟುವಟಿಕೆಯ ಅಗತ್ಯಕ್ಕೆ ತಕ್ಕಂತೆ ಅವ್ರಿಗೆಷ್ಟು ನೆಸೆಸಿಟಿ ಇದೆ ಅಷ್ಟು ಮಾತ್ರ ಪೂರೈಕೆ ಮಾಡಬೇಕು. ಕಾಲಕಾಲಕ್ಕೆ ಅಧಿಕಾರಿಗಳು ಬಂಕ್ಗಳಲ್ಲಿ ಪರಿಶೀಲನೆ ಮಾಡ್ತಾ ಇರಬೇಕು. ಜಿಲ್ಲಾಧಿಕಾರಿಗಳು ಕಾಲಕಾಲಕ್ಕೆ ಮಾನಿಟರ್ ಮಾಡ್ತಾ ಇರಬೇಕು ಅಂತ ಹೇಳಲಾಗಿದೆ. ಹಾಗಾಗಿ ಮುಂದೆ ಆಗುವಂಥ ಯಾವುದೋ ದೊಡ್ಡ ಅಪಾಯದ ಮುನ್ಸೂಚನೆ ರೀತಿಯಲ್ಲಿ ಈ ಮಾರ್ಗಸೂಚಿ ಒಂದು ಕಡೆ ಕಾಣಿಸ್ತಾ ಇದೆ. ನರೇಂದ್ರ ಮೋದಿ ಅವರು ಕಡಿಮೆ ಬಳಸಿ ಅಂತ ಹೇಳಿದ್ದಕ್ಕೂ, ನೀವೆಲ್ಲ ಮನೆಯಲ್ಲೇ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೂ, ವರ್ಕ್ ಫ್ರಮ್ ಹೋಮ್, ಆನ್ಲೈನ್ ಹೇಳಿದ್ದಕ್ಕೂ, ಗೋಲ್ಡ್ ಖರೀದಿ ಮಾಡಬೇಡಿ ಇದೆಲ್ಲ ಹೇಳಿದ್ದಕ್ಕೂ ಇಲ್ಲಿ ಬರ್ತಿರೋ ಸೂಚನೆಗಳಿಗೂ ಹೋಲಿಸ್ಕೊಂಡಾಗ ಇನ್ನು ಕೆಲವು ದಿನಗಳಲ್ಲಿ ಏನೋ ಅಪಾಯ ಕಾದಿದೆ ಎನ್ನುವ ಸೂಚನೆ ಸಿಗ್ತಾ ಹೋಗ್ತಾ ಇದೆ ಇಲ್ಲಿ.